ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ 57ನೇ ಹುಟ್ಟುಹಬ್ಬದ ಅಂಗವಾಗಿ ನಗರ ಹಾಗೂ ತಾಲೂಕಿನ ವಿವಿಧ ಭಾಗಗಳಲ್ಲಿ ಅಭಿಮಾನಿಗಳು ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಂಭ್ರಮಿಸಿದರು. ನಗರದ ಎಪಿಎಂಸಿ ಮಾರುಕಟ್ಟೆ, ಖಾಸಗಿ ಬಸ್ ನಿಲ್ದಾಣ ಹಾಗೂ ತಾಲೂಕಿನ ಪೆರೇಸಂದ್ರ ಪ್ರದೇಶಗಳಲ್ಲಿ ಅನ್ನ ಸಂತರ್ಪಣೆ ನಡೆಸಲಾಯಿತು. ಜೊತೆಗೆ ಸುಲ್ತಾನ್ಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿಸಿ ಹುಟ್ಟುಹಬ್ಬವನ್ನು ಸಾರ್ಥಕವಾಗಿ ಆಚರಿಸಿದರು. कांग्रेस पार्टी के एमसी सुधाकर ಅವರಿಗೆ ಕಾಕಲಚಂದ್ರ ರಾಜಣ್ಣ ಅವರಿಗೆ ಕೈ ಇಟ್ಬೇಡ್ರಣ್ಣ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಚಿಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್, ನಾಮನಿರ್ದೇಶಿತ ನಿರ್ದೇಶಕ ಕಾಕಲಚಿಂತೆ ರಾಜಣ್ಣ ಹಾಗೂ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಿವಿಆರ್ ರಾಜೇಶ್ ಭಾಗವಹಿಸಿ ಕೇಕ್ ಕತ್ತರಿಸುವ ಮೂಲಕ ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿ ಎಂಸಿ ಸುಧಾಕರ್ ಅವರಿಗೆ ಶುಭ ಹಾರೈಸಿದರು. ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಮಾತನಾಡಿ, ಸಚಿವ ಸುಧಾಕರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಉನ್ನತ ಶಿಕ್ಷಣ ಸಚಿವರಾಗಿ ಈ ಕ್ಷೇತ್ರದಲ್ಲೂ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಸ್ಥಾಪನೆಗೆ ಮುಂದಾಗಿದ್ದು, ಚೀಮುಲ್ಗೆ ಸರ್ಕಾರದಿಂದ 9 ಎಕರೆ ಜಾಗವನ್ನು ಪಡೆದು ಪ್ಯಾಕಿಂಗ್ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಂಡಿದ್ದಾರೆ. ಇನ್ನೂ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರುತ್ತಿದ್ದಾರೆ. ಇಂತಹ ಧೀಮಂತ ನಾಯಕ ನಮ್ಮ ಜಿಲ್ಲೆಗೆ ಸಿಕ್ಕಿರೋದು ಭಾಗ್ಯ ಅಂತ ಹೇಳಿದರು. ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಎಂಸಿ ಸುಧಾಕರ್ ಅವರು ಅವರ ಜನ್ಮದಿನದ ಅಂಗವಾಗಿ ಇವತ್ತು ಬೆಳಗ್ಗೆನೆ ಅವರ ಮನೆಗೆ ಹೋಗಿ ಚಿಕ್ಕಬಳ್ಳಾಪುರದ ಅವರ ಅಭಿಮಾನಿಗಳೆಲ್ಲ ಸೇರಿ ಅವರಿಗೆ ಶುಭವನ್ನು ಕೋರಿ ಅಲ್ಲಿಂದ ಬಂದ ನಂತರ ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ, ಖಾಸಗಿ ಬಸ್ ನಿಲ್ದಾಣದಲ್ಲಿ ಮತ್ತು ಪೆರೇಸಂದ್ರ ಕ್ರಾಸ್ನಲ್ಲಿ ಅವರ ಹೆಸರಿನಲ್ಲಿ ಅನ್ನದಾನ ಏರ್ಪಾಟು ಮಾಡಿದ್ದೇವೆ. ಅದೇ ರೀತಿ ಮಧ್ಯಾಹ್ನ ವೃದ್ಧಾಶ್ರಮಗಳಲ್ಲಿ ಊಟ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಿದೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರಂತ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಉನ್ನತ ಶಿಕ್ಷಣದಲ್ಲಿ ಕೂಡ ಒಂದು ಕ್ರಾಂತಿಕಾರಿಕ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾಡಿದೆ. ಚಿಕ್ಕಬಳ್ಳಾಪುರಕ್ಕೆ ಒಂದು ಹೈಟೆಕ್ ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ ಕೊಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರದ ನಂದಿ ಕ್ರಾಸಿನ ತೋಟಗಾರಿಕೆ ಇಲಾಖೆಯ ಜಾಗವನ್ನು ಪಡ್ಕೊಂಡು, ಸರ್ಕಾರದಿಂದ ಪಡ್ಕೊಂಡು ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗವನ್ನು ಕೊಟ್ಟು ಇವತ್ತು ಅಲ್ಲಿ ಹೈಟೆಕ್ ಹೂವಿನ ಮಾರುಕಟ್ಟೆ ಮಾಡಲಿಕ್ಕೆ ಕೂಡ ಕ್ರಮವನ್ನು ವಹಿಸಿದ್ದಾರೆ. ಅದೇ ರೀತಿ ಏನು ಚಿಕ್ಕಬಳ್ಳಾಪುರ ಕೋಚಿ ಮೂಲಿತ್ತು, ಅದಕ್ಕೆ ಈ ಹಿಂದೆ 15 ಎಕರೆ ಜಾಗ ನಾವು ಶಾಸಕರಾಗಿದ್ದಾಗ ಮಂಜೂರಾಗಿ ಅಲ್ಲಿ ಅಭಿವೃದ್ಧಿ ಆಗಿತ್ತು. ಈಗ ಇವರು ಸಚಿವರಾದ ನಂತರ ಮತ್ತೆ 9 ಎಕರೆಯನ್ನು ಸರ್ಕಾರದಿಂದ ಪಡ್ಕೊಂಡು ಹಾರ್ಟಿಕಲ್ಚರ್ ಜಾಗವನ್ನು ಅಲ್ಲಿ ಏನು ಪ್ಯಾಕಿಂಗ್ ಘಟಕಗಳು ಬೇಕು, ಉಳಿದ ಅಭಿವೃದ್ಧಿ ಕೆಲಸಗಳಾಗಬೇಕು, ಅದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅದೇ ರೀತಿ ಶಿಡ್ಲಘಟ್ಟದಲ್ಲೂ ಕೂಡ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಆಗಿ ಕೆಲಸ ನಡೀತಾ ಇದೆ. ಸಚಿವ ಸುಧಾಕರ್ ಅವರು ಸರಳತೆಗೆ ಹೆಸರುವಾಸಿ. ಯಾವುದೇ ಸಮಸ್ಯೆ ಇದ್ರೂ ನೇರವಾಗಿ ಸ್ಪಂದಿಸುತ್ತಾರೆ. ಸಚಿವರಾಗಿದ್ದರೂ ಸಾಮಾನ್ಯರಂತೆ ಎಲ್ಲರೊಂದಿಗೂ ಬೆರೆತು ಹೋಗ್ತಾರೆ. ಚೀಮುಲ್ ಚುನಾವಣೆಯಲ್ಲಿ ಅವರ ಪ್ರೇರಣೆಯಿಂದ ಸ್ಪರ್ಧಿಸಿದ್ದೆ. ಸೋಲಿನ ಬಳಿಕವೂ ನನ್ನನ್ನು ಕೈ ಬಿಡದೆ ನಾಮನಿರ್ದೇಶಿತ ಸದಸ್ಯರಾಗಿ ಅವಕಾಶ ನೀಡಿದ್ರು. ಅವರ ಸಹಕಾರದಿಂದಲೇ ನಾನಿಂದು ಈ ಹಂತಕ್ಕೆ ಬಂದಿದ್ದೇನೆ ಅಂತ ಕೃತಜ್ಞತೆ ವ್ಯಕ್ತಪಡಿಸಿದ್ರು. ಇವತ್ತು ಸಚಿವರಾಗಿದ್ದುಕೊಂಡು ಕೂಡ ಒಬ್ಬ ಕಾಮನ್ ಮ್ಯಾನ್ ಆಗಿ ಎಲ್ಲ ಹೋಗಿದ್ದ ಜನರನ್ನ ಯಾವುದೇ ಒಂದು ಸಮಸ್ಯೆನ ತಗೊಂಡೋಗ್ಲಿ, ಆಯ್ತಪ್ಪ ಏನಪ್ಪ ನಿನ್ನ ಕೆಲಸ, ಕೂತ್ಕೊಂಡು ಅಲ್ಲೇ ಸ್ಪಾಟಲ್ಲೇ ಫೋನ್ ಮಾಡಿ ಒಂದು ಆ ಸಮಸ್ಯೆನ ನಿಭಾಯಿಸುವಂಥ ಶಕ್ತಿ ಅವ್ರಿಗೆ ಇವತ್ತು ಈ ಜಿಲ್ಲೆಗೆ ಆ ಶಕ್ತಿ ಅವ್ರಿಗೆ ಕೊಟ್ಟಿದೆ. ಯಾರೇ ಆಗಲಿ ಅವ್ರ ಮನೆಗೆ ಹೋಗಿ ಹಣ ಹತ್ರ ನಮಗೆ ಪ್ರಾಬ್ಲಮ್ ಇದೆ ಅಂತಂದರೆ ತಗೊಳಪ್ಪ ಫೋನು ಅನ್ನೋವಂಥ ಒಂದು ಸ್ವಭಾವ ಅಂಥ ವ್ಯಕ್ತಿ ನಮಗೆ ಇವತ್ತು ಸಿಕ್ಕಿದ್ದಾರೆ. ಅದೊಂದು ಪುಣ್ಯ. ನನಗೂ ಅಷ್ಟೇ ಚೀಮೂಲಲ್ಲಿ ನೀನು ಹಾಕಪ್ಪ ಅಂದರು. ಇಲ್ಲಣ್ಣ ನಮ್ಮ ಕೈಲಿ ಆಗಲ್ಲ, ಇಲ್ಲ ನೀನು ಹಾಕು, ನಾನೇನೋ ನಿನಗೊಂದು ಅನುಕೂಲ ಮಾಡಿಕೊಡ್ತೀನಿ ಅಂದರು. ಆಯ್ತಣ್ಣ, ನಿಮ್ಮ ಮಾತು ಮೇಲೆ ನಾವು ಇಲ್ಲ ಅಂತಲ್ಲ. ನಮ್ಮ ಬಚ್ಚೇಗೌಡರು, ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಮುಖಂಡರು, ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ನನ್ನ ಚೀಮೂಲ್ಗೂ ಇವತ್ತು ಈ ಸರಿ ಹಾಕಿಸಿದ್ರು. ಏನೋ ಕಾರಣಾಂತರಗಳಿಂದ ಸೋತಿದ್ರೂ ಕೂಡ ಅವ್ರು ನನ್ನ ಕೈ ಬಿಡಲಿಲ್ಲ. ಇವತ್ತು ಅವ್ರು ಕೈ ಬಿಡಲಿಲ್ಲ ಅಂದರೆ ನಮ್ಮಂಥ ಒಂದು ಈ ಪೆರೇಸಂದ್ರ ಭಾಗದಿಂದ ಒಬ್ಬ ಚೀಮೂಲ್ ಡೈರೆಕ್ಟ್ರಾಗಿ ಮಾಡೋದಕ್ಕೆ ಅವರ ಒಂದು ಸಹಕಾರ, ಅವರೊಂದು ಅಭಿಮಾನ, ನಮ್ಮ ಮೇಲೆ ಇಟ್ಕೊಂಡಿರೋಂಥ ಅಭಿಮಾನ ನಮಗೆ ಚಿರಋಣಿ ಆಗಿರ್ತೀವಿ. ಅವ್ರನ್ನ ಈ ಜೀವನದಲ್ಲಿ ನಾವು ಮರೆಯೋಕ್ಕಾಗಲ್ಲ. ಅವರ ಇದೇ ಥರ ವರ್ಷನೂ ನಾವು ಇದೇ ಥರ ಅವರ ಕಾರ್ಯಕ್ರಮಗಳು, ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇಲ್ಲೇ ಪೆರೇಸಂದ್ರದಲ್ಲಿ ನಾವು ನಮ್ಮ ಸ್ವಂತ ಇದರಿಂದ ನಾವು ಆಚರಣೆ ಮಾಡೋದಕ್ಕೆ ಯಾವತ್ತೂ ನಾವು ಋಣ ಎತ್ಕೊಂಡು, ಅವರ ಋಣ ನಮ್ಮಲ್ಲಿದೆ.
ನಾವು ಇರೋವರೆಗೂ, ನಮ್ಮ ಜೀವನದಲ್ಲಿ ಉಸಿರಿರೋವರೆಗೂ ಅವರ ಋಣ ನಾವು ತೀರ್ಸಕ್ಕಾಗಲ್ಲ. ಹಂಗಾಗಿ ಅವ್ರನ್ನ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಮಂಡಿಕಲ್ ವಿಭಾಗದಲ್ಲಿ ನಾವು ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಅವ್ರನ್ನ. ಹಂಗಾಗಿ ಇವತ್ತು ವಿಜೃಂಭಣೆಯಿಂದ ನಾವು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಡಿವಿಆರ್ ರಾಜೇಶ್ ಮಾತನಾಡಿ, ಸುಧಾಕರ್ ಅವರು ಸರಳ ಹಾಗೂ ಸಜ್ಜನ ರಾಜಕಾರಣಿ, ಮಾತುಕತೆ ಉಳಿಸುವಲ್ಲಿ ಮೊದಲ ಆದ್ಯತೆ ನೀಡಿದ್ದಾರೆ. ಚೀಮೂಲ್ ಚುನಾವಣೆಯಲ್ಲಿ ರಾಜಣ್ಣ ಸೋತ್ರು ಮಾತಿನಂತೆ ಅವರನ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಿರೋದು ಅದಕ್ಕೆ ಉತ್ತಮ ಉದಾಹರಣೆ ಅಂತ ಅಭಿಪ್ರಾಯಪಟ್ಟರು. ನಾವು ಬಯಸ್ತಾ ಇದ್ವಿ. ಅವರು ಹುಟ್ಟಹಬ್ಬ ನೂರಾರು ಮಾಡಿಕೊಂಡು ಇನ್ನ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ಮತ್ತೆ ಅವ್ರು ಒಳ್ಳೆಯತನ, ಅವ್ರ ಗುಣ ಏನು ಹೇಳ್ಬೇಕಂದ್ರೆ, ಮಾತು ಕೊಟ್ಟಿರೋ ಮಾತು ಪ್ರಕಾರ ನಿಂತ್ಕೊಂತವ್ರು. ಒಂದೇ ಮಾತು, ನಮ್ಮ ರಾಜಣ್ಣ ಅವರು ಆಯ್ತು ನಿಂತ್ಕೋಪ ನಾನು ಇದೀನಿ ಅಂತ ಹೇಳಿದ್ರು. ಕಾರಣ ಸೋತಿರ್ಬೋದು, ಆದ್ರೆ ಏನ್ ಮಾತು, ಎಷ್ಟೇ ಒತ್ತಡ ಬಂದ್ರು, ಎಷ್ಟೇ ಅವ್ರಿಗೆ ಪ್ರೆಷರ್ ಬಂದ್ರು ಅವ್ರು ಲೆಕ್ಕಿಸಿದ್ರೆ ಮಾತು ಪ್ರಕಾರ ನಿಡ್ಕೊಂತ ನಾಯಕರು ನಮ್ಗೆ ಸಿಕ್ಕಿದ್ದಾರೆ. ನಿಜವಾಗಿ ಹೇಳ್ತಾನೆ, ನಾನು ಅವ್ರ ಅಭಿಮಾನ ತಿಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ ನಿಜ. ಯಾಕಂದ್ರೆ ಇಂಥ ನಾಯಕರು ನಾನು ಅಪರೂಪ ನೋಡ್ತಾ ಇರೋದು. ಇಂಥ ನಾಯಕ ನಮ್ಮ ಡಿಸ್ಟಿಕ್ ಬಂದಿರೋಕ್ಕೆ, ನಮ್ಮ ಉಸ್ತುವಾರಿ ಸಚಿವರಿಗೆ ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಹೆಸರು ಬರ್ತಾ ಇದೆ. ನಮಗೂ ಒಂದು ಅನುಕೂಲ ಆಗ್ತಾ ಇದೆ, ಎಲ್ರಿಗೂ ತಾಲೂಕು ಡಿಸ್ಟಿಕ್ ಎಲ್ಲಾನು ಇಂಥ ನಾಯಕತ್ವ ಬೇಕು ಅಂತ ಹೇಳ್ಬಿಟ್ಟು ಸದಾ ನಾವು ಬಯಸ್ತಾ ಇದ್ದೀವಿ. ಒಟ್ಟಾರೆ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಸಚಿವ ಎಂಸಿ ಸುಧಾಕರ್ ಅವರ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಚೀಮೂಲ್ ನಿರ್ದೇಶಕ ಭರಣಿ ವೆಂಕಟೇಶ್ ಮಾತನಾಡಿದರು. ಎಸ್ಪಿ ಶ್ರೀನಿವಾಸ್, ನಂದಿ ರಮೇಶ್, ಮುರಳಿ, ಅಲ್ಲು ಅನಿಲ್ ಇತರರು ಉಪಸ್ಥಿತರಿದ್ದರು.